ಅವ್ರು ಇಷ್ಟು ಹೇಳ್ಬಿಟ್ಟು ಸಾಕು ಸರ್ 8 ತಾರೀಕಿಗೆ ಅಂತ. ಈಗೇನು ಮಹಜರ್ ಪ್ರಕ್ರಿಯೆ ಅಧಿಕಾರಿಗಳು ತಮ್ಮ ಬೇಜವಾಬ್ದಾರಿತನದಲ್ಲಿ ಮಾಡಿದ್ದಾರೆ. ನಮ್ಮ ಲೀಡರ್ಗಳಿಗೂ ಅಥವಾ ಹಕ್ಕು ಸಮಿತಿಯವರಿಗೂ ಬರಬೇಕಾದಂಥ ಯಾವುದೇ ಅಧಿಕಾರಿಗಳನ್ನು ತರದೇ ವಾಚ್ಮನ್ನು ವಾಟರ್ಮನ್ನು ಇಂಥವ್ರು ಇಟ್ಕೊಂಡು ಮಹಜರ್ ಮಾಡಿದರು. ಅದಕ್ಕೆ ನಾವು ಅದು ಸರಿ ಇಲ್ಲ, ಒಂದು 20 ಅಂಶಗಳ ಪಟ್ಟಿಯನ್ನು ತಹಸೀಲ್ದಾರಿಗೆ ಕೊಟ್ಟಿದ್ವಿ. ಇನ್ನು 15 ದಿನದಲ್ಲಿ ನಾನು ನಿಮಗೆ ಲಿಖಿತವಾದ ಉತ್ತರ ಬೇಕು ಅಂತಿದ್ವಿ. ಅದನ್ನು 15 ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದರು. ಅದನ್ನು ಏನಾಯಿತು ಹೇಳುವಂಥ ಒಂದು ಕೇಳಲಿಕ್ಕಾಗಿ ಬಂದಿರೋದು. ಅದರಲ್ಲೂ ನಮಗೆ ಈಗ ಆತಂಕ ಅಂತ ಅಂದರೆ ನಮ್ಮ ಕುಲಕರ್ಣಿ ಸಾಹೇಬರು ಈ ಕಡೆಯಿಂದ ಟ್ರಾನ್ಸ್ಫರ್ ಆಗಿರೋದಕ್ಕಾಗಿ ಮುಂದೆ ಯಾರು ಬರ್ತಾರೇನೋ ನಮ್ಮ ಎಲ್ಲ ಅತಿಕ್ರಮಣ ಬಾಂಧವರು ಆತಂಕದಲ್ಲಿದ್ದು ಇವತ್ತು ಅದನ್ನು ಕೇಳ್ಕೊಂಡು ಹೋಗುವಂತ ಬಂದಾಗಿದೆ. ಯಲ್ಲಾಪುರ ತಾಲೂಕಿನ ಅರಣ್ಯ ಅತಿಕ್ರಮಣ ಪಾಡು ಬೇಡಾಗ್ಬಿಟ್ಟಿದೆ. ಇಲ್ಲಿ ಮಹಜರ್ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಯಾರೋ ಉಗ್ರಾಣಿ ಬರ್ತಾರೆ, ಯಾರೋ ವಾಟರ್ಮ್ಯಾನ್ ಬರ್ತಾರೆ. ಮತ್ತೆ ಮಹಜರ್ ಪ್ರಕ್ರಿಯೆ ನಾವೇನು ಅರ್ಜಿ ಇಟ್ಟಿದ್ದೀವೋ ಆ ಅರ್ಜಿ ಪ್ರಕಾರವಾಗಿ ಅರ್ಜಿಯನ್ನು ತಗೊಂಡು ಬರೋದಿಲ್ಲ. ನಮ್ಗೆ ಯಾವುದೇ ರೀತಿ ವಿಷಯಗಳನ್ನು ತಿಳಿಸ್ತಾ ಇಲ್ಲ. ಅದನ್ನು ಎಲ್ಲ ತೀರ್ಮಾನ ಮಾಡಿ ನಾವು ಮೀಟಿಂಗ್ ಮಾಡಿಬಿಟ್ಟು ಮಾನ್ಯ ತಹಸೀಲ್ದಾರಿಗೆ ಸಹ ತಿಳಿಸಿದ್ವಿ. ಪುನಃ ತಹಸೀಲ್ದಾರ್ ಆಯಿತು ನಾವು ಆ ಮಹಜರ್ ಪ್ರಕ್ರಿಯೆಯನ್ನು ಸರಿಪಡಿಸುವಂತೆ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು ಪುನಃ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಈಗ ಹೋಗಲಾಗಿ ಅದಲ್ಲದೇ ನಾವೇನು ಅರಣ್ಯ ಅತಿಕ್ರಮಣದಾರರು ಅತಿಕ್ರಮಿಸಿಕೊಂಡು ಜಾಗದಲ್ಲಿ ಇದೀವೋ ಬಂದು ಸ್ಟ್ರಂಚನ್ನು ಹೊಡಿತಾ ಇದ್ದಾರೆ. ಅರಣ್ಯ ಅತಿಕ್ರಮಣದಾರರಿಗೆ ನಮಗೆ ಬಹಳ ದೌರ್ಜನ್ಯ ಅರಣ್ಯ ಇಲಾಖೆಯಿಂದ ಆಗ್ತಾ ಇದೆ. ಆ ಮಹಜರ್ ಪ್ರಕ್ರಿಯೆ ಸ್ಥಗಿತ ಆಗಬೇಕು, ಅದು ಸರಿಯಾಗಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಆ ಉದ್ದೇಶದಿಂದ ನಾವಿಲ್ಲಿ ಮನವಿ ಮಾಡಿದಾಗ 15 ದಿನದೊಳಗೆ ನಿಮಗೆ ಲಿಖಿತವಾಗಿ ಮತ್ತು ಅಥವಾ ನಾವು ಮೀಟಿಂಗ್ ಕರಿತೀವಿ ಅಂತಕ್ಕಂಥ ಮಾತನ್ನ ಮಾನ್ಯ ತಹಸೀಲ್ದಾರ್ ಸಾಹೇಬ್ ಹೇಳಿದ್ರು. ಆ 15 ದಿವಸನೂ ಕಳೆದೋಯ್ತು. ಕಳೆದು ಹೋಗಿಯಾಗಿಯೂ ಸಹ ನಮಗೆ ಅರಣ್ಯ ಅತಿಕ್ರಮಣದಾರರಿಂದ ತುಂಬ ತೊಂದರೆ ಆಗ್ತಾ ಇದೆ. ಆ ತೊಂದರೆಯನ್ನು ನಿಭಾಯಿಸಲಿಕ್ಕೆ ಆಗದೇ ನಾವು ಇವತ್ತೆಲ್ಲರೂ ಇಲ್ಲಿ ಸರಿ ಮೀಟಿಂಗ್ ಸೇರ್ಕೊಂಡಿದ್ವಿ. ಪುನಃ ಮತ್ತು ಅವರನ್ನು ನಾವು ಕೇಳಬೇಕು ಅಂತೇಳಿ ಬಂದಿದ್ವಿ. ಇದರಿಂದ ನಮ್ಗೆ ನ್ಯಾಯ ಸಿಗಬೇಕು ಅನ್ನುವಂತಕ್ಕಂಥದ್ದೇ ನಮ್ಮ ಈ ಅತಿಕ್ರಮಣ ವೇದಿಕೆಯ ಉದ್ದೇಶ ಆಗಿದೆ. 6/2026 ರಾಜ್ಯ ಅರಣ್ಯಕ್ಕೂ ಉಸ್ತುವಾರಿ ಸಮಿತಿ ಅಧ್ಯಕ್ಷರಾಗಿರುವಂಥ ಮುಖ್ಯ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಅರಣ್ಯವಾಸಿಗಳ ಮಂಜೂರಿಗೆ ಸಂಬಂಧಪಟ್ಟಂತೆ ಒಂದು ಗಂಭೀರವಾದ ಒಂದು ಆದೇಶವಾಗಿತ್ತು. ಇಲಾಖೆಯ ಅಧಿಕಾರಿಗಳ ಜೊತೆ ಸ್ಥಳೀಯ ಮುಖಂಡರ ಹಾಜರಾತಿಯಲ್ಲಿ ದಾಖಲೆಗಳ ಇರೋದೇ ಇರುವುದರಿಂದ ಮಹಾಜರನ್ನು ಮಾಡಬೇಕು. ಆ ಮಹಾಜರನ ಆಧಾರವು ಒಂದು ದಾಖಲೆಯನ್ನು ಪರಿವರ್ತನೆ ಮಾಡಬೇಕಂತೇಳಿ ಐತಿಹಾಸಿಕ ಒಂದು ತೀರ್ಮಾನ ರಾಜ್ಯ ಸರ್ಕಾರದಿಂದ ಆಗಿತ್ತು. ಅದನ್ನು ನಾವು ಈಗಾಗಲೇ ಜಿಲ್ಲಾಡಳಿತಕ್ಕೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಸಾಕಷ್ಟು ಸಾರಿ ಅದನ್ನು ನಾವು ಅವ್ರ ಗಮನಕ್ಕೆ ತಂದಿದ್ವಿ. ಇವತ್ತಿನವರೆಗೂ ಆ ಪ್ರಕ್ರಿಯೆ ಸಮರ್ಪಕವಾಗಿ ನಡೀತಾ ಇಲ್ಲ. ಇವತ್ತು ಸಿದ್ದಾಪುರ ತಾಲೂಕಿನ ಒಂದೇ ದಿನದಲ್ಲಿ ಯಾವುದೇ ಪ್ರಕ್ರಿಯೆಗಳನ್ನು ಅನುಸರಿಸದೆ 8,331 ಅರಣ್ಯವಾಸಿಗಳ ಅರ್ಜಿಗಳನ್ನು ಮಹಾಜರು ಮಾಡಲಾಗಿದೆ ಅಂತ ವರದಿಯನ್ನು ಮಾಡಿದ್ದಾರೆ. ಯಾವುದೇ ಪ್ರಕ್ರಿಯೆ ಇಲ್ಲ. ಮೂಲಭೂತವಾಗಿ ರಾಜ್ಯ ಸರ್ಕಾರದ ನಿರ್ದೇಶವನ್ನು ಉಲ್ಲಂಘನೆ ಮಾಡಿ ಜಿಲ್ಲಾಡಳಿತ ಈ ರೀತಿ ಪ್ರಕ್ರಿಯೆ ಮಾಡೋ ಬಗ್ಗೆ ನಾವು 20ನೇ ತಾರೀಕಿಗೆ ಮನವಿಯನ್ನು ಕೊಟ್ಟಿದ್ವಿ. ನಮಗೆ ನಿಗದಿತ ಅವಧಿಯಲ್ಲಿ ಜಿಲ್ಲಾಧಿಕಾರಿ ಉತ್ತರವನ್ನು ಕೊಡ್ತೇವೆ, ತಾವು ಸಹಿತ ಉತ್ತರ ಕೊಡ್ತೇವೆ ಮಾನ್ಯ ತಹಸೀಲ್ದಾರ್ ಅವರು ಹೇಳಿದರು. ಆದರೆ ಆ ಉತ್ತರ ಬರದೇ ಇರೋದರಿಂದ ಇವತ್ತು ಅರಣ್ಯವಾಸಿಗಳ ಪ್ರಕ್ರಿಯೆ ಮತ್ತು ಮಹಾಜರ್ ಪ್ರಕ್ರಿಯೆ ನಿರಂತರವಾಗಿ ನಡೀತಿರುವುದರಿಂದ ಕಾನೂನು ಬಾಹಿರವಾಗಿ ಅದು ವಿಚಾರ ಮಾಡ್ಕೊಂಡು ಹೋಗಲಿಕ್ಕೆ ನಾವು ಬಂದಿದ್ವಿ. ಅದಕ್ಕೆ ಸಮರ್ಥವಾದ ಉತ್ತರವನ್ನು ನಾವು ಏನಾಗಿದೆ ತಿಳ್ಕೊಂಡು ನಾವು ಇದರ ಮುಂದಿನ ಹೋರಾಟಕ್ಕೆ ಯಾವ ರೀತಿ ದಾರಿಯನ್ನು ಇಡಬೇಕು ಅನ್ನೋದ್ರ ಬಗ್ಗೆ ಸಹಿತ ತೀರ್ಮಾನವನ್ನು ತದನಂತರ ನಾವು ಮಾಡ್ತೇವೆ.